ನಮ್ಮ ದೇಶದ ಅನೇಕ ಸಮಸ್ಯೆಗಳಲ್ಲಿ ಭಿಕ್ಷಾಟನೆಯು ಕೂಡ ಒಂದು ಸಮಸ್ಯೆ. ಇದು ನಮ್ಮ ದೇಶದ ಆರ್ಥಿಕ ಪ್ರಗತಿಯ ಮೇಲೆ ತುಂಬ ಪರಿಣಾಮವನ್ನು ಬೀರ್ತದೆ. ಅಲ್ಲದೆ ಇದು ಒಂದು ಸಾಮಾಜಿಕ ಶಾಪ ಅಂತಲೂ ನಾವು ಹೇಳಬಹುದು. ಹಿಂದಿನ ಕಾಲದಲ್ಲಿ ನೋಡಿದರೆ ನಮ್ಮ ಗುರುಕುಲ ವ್ಯವಸ್ಥೆಯಲ್ಲಿ, ಶಿಕ್ಷಣ ಪದ್ಧತಿಯಲ್ಲಿ ಶಿಕ್ಷಣಾರ್ಥಿಗಳು ಮನೆ ಮನೆಗೆ ಹೋಗಿ ಭಿಕ್ಷಾಟನವನ್ನು ಸಂಗ್ರಹಿಸುವ ಆ ಒಂದು ವ್ಯವಸ್ಥೆ ಇತ್ತು ಮತ್ತು ಸಮಾಜದಲ್ಲಿ ಅದಕ್ಕೆ ಒಪ್ಪಿಗೆ ಕೂಡ ಇತ್ತು. ಆದರೆ ಇಂದು ಭಿಕ್ಷಾಟನೆ ಒಂದು ವೃತ್ತಿಯಾಗಿದೆ. ಇದರಲ್ಲಿ ಪುರುಷರು, ಮಹಿಳೆಯರು ಮತ್ತು ಎಲ್ಲರೂ ಸೇರಿಕೊಂಡು ಈ ಭಿಕ್ಷಾಟನೆ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಅಲ್ಲದೆ ಇದರಲ್ಲಿ ಹಸುಗೂಸಿನಿಂದ ಹಿಡಿದು ಶಾಲಾ ಪ್ರಾಯದ ಮಕ್ಕಳನ್ನು ಕೂಡ ಈ ಭಿಕ್ಷಾಟನೆಗೆ ಸೇರಿಸಿಕೊಳ್ತಾ ಇದ್ದಾರೆ. ಇದನ್ನು ನೋಡಿದರೆ ಇದು ನಮ್ಮ ಕಡ್ಡಾಯ ಶಿಕ್ಷಣ ಕಾಯ್ದೆ ಮತ್ತು ಭಿಕ್ಷಾಟನೆ ಅಪರಾಧ ತಡೆ ಕಾಯ್ದೆಯ ಉಲ್ಲಂಘನೆಯೂ ಕೂಡ ಆಗಿದೆ. ಆದುದರಿಂದ ಈ ಭಿಕ್ಷಾಟನ ವೃತ್ತಿಯನ್ನು ನಿರ್ಮೂಲನಗೊಳಿಸುವಲ್ಲಿ ಮತ್ತು ಶಾಲಾ ಪ್ರಾಯದ ಮಕ್ಕಳನ್ನು ಶಾಲೆಗೆ ಸೇರಿಸುವಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತರಬೇತುದಾರರ ಸಂಚಲನ ಸಂಸ್ಥೆ ಇತರ ಸಂಘ ಸಂಸ್ಥೆಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಈ ಭಿಕ್ಷಾಟನ ನಿರ್ಮೂಲನಾ ಕಾರ್ಯಕ್ರಮಕ್ಕೆ ಕೆಲವು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದೆ ಮತ್ತು ಇದರಲ್ಲಿ ಕೆಲವು ಸಂಘ ಸಂಸ್ಥೆಗಳನ್ನು ಕೂಡ ಸೇರಿಸಿಕೊಂಡಿದೆ. ಇದರಲ್ಲಿ ನಾವು ಮುಖ್ಯವಾಗಿ ಹೇಳುವುದೇನಂತ ಹೇಳಿದರೆ, ಈ ಭಿಕ್ಷಾಟನ ನಿರ್ಮೂಲನಕ್ಕೆ ಸಂಬಂಧಿಸಿದ ನಮ್ಮ ಸರ್ಕಾರಿ ಇಲಾಖೆಗಳು ಕೂಡ ಈ ಬಗ್ಗೆ ಕೆಲಸವನ್ನು ಮಾಡಬೇಕು. ಮತ್ತು ಸಮಾಜ ಕಲ್ಯಾಣ ಇಲಾಖೆ ಕೂಡ ಈ ಭಿಕ್ಷಾಟನೆ ಮಾಡುವಂಥ ಭಿಕ್ಷುಕರನ್ನು ಪುನರ್ವಸತಿ ಕೇಂದ್ರಕ್ಕೆ ಸೇರಿಸಿಕೊಳ್ಬೇಕೆಂದು ವಿನಂತಿಸಿಕೊಳ್ತೀನಿ. ಈಗಿನ ನಮ್ಮ ನಗರ ವಸತಿ ಪ್ರದೇಶದಲ್ಲಿ ನಾವು ನೋಡಿದರೆ ಶಾಲಾ ಪ್ರಾಯದ ಮಕ್ಕಳು ಕೂಡ ಅವರ ಹೆತ್ತವರೊಟ್ಟಿಗಿರ್ಬೋದು, ಪೋಷಕರೊಂದಿಗಿರ್ಬೋದು, ಅಥವಾ ಅವರು ವೈಯಕ್ತಿಕವಾಗಿ ಕೆಲವೊಂದು ವಸ್ತುಗಳನ್ನು ಮಾರಾಟ ಮಾಡುವ ಪ್ರಕ್ರಿಯೆಯನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇದನ್ನು ನಾವು ನೋಡಿದರೆ ಇದು ಒಂದು ಗಂಭೀರ ಸಮಸ್ಯೆಯಾಗಿ ಪರಿಗಣಿಸಬೇಕಾಗಿದೆ. ಹಾಗೂ ಈ ಶಾಲಾ ಪ್ರಾಯದ ಮಕ್ಕಳನ್ನು ನಾವು ಶಾಲೆಗೆ ಸೇರಿಸುವಲ್ಲಿ ಎಲ್ಲರೂ ಮುತುವರ್ಜಿ ವಹಿಸಿ ಈ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಂಚಲನ ಸಂಸ್ಥೆಯು ಈಗಾಗಲೇ ಸುಮಾರು 13 ಸಂಘ ಸಂಸ್ಥೆಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಭಿಕ್ಷಾಟನೆ ನಿರ್ಮೂಲನಾ ಸಮಿತಿ ಅಂತ ಮಾಡಿಕೊಂಡಿದೆ. ಮತ್ತು ಈ ಬಗ್ಗೆ ನಾವು ನಮ್ಮ ಜಿಲ್ಲಾಧಿಕಾರಿಯವರಿಗೆ ಕೂಡ ಪತ್ರವನ್ನು ಕಳಿಸಿಕೊಟ್ಟಿದ್ದೇವೆ. ಮತ್ತು ಇನ್ನೊಂದು ವಿಚಾರ ಏನಂದರೆ, ಎಲ್ಲಿಯಾದರೂ ನಗರ ಪ್ರದೇಶಗಳಲ್ಲಿ ಮಕ್ಕಳು ಭಿಕ್ಷಾಟನೆ ಮಾಡುವುದು ಕಂಡು ಬಂದಲ್ಲಿ ದಯವಿಟ್ಟು ನೀವು ನಮ್ಮನ್ನು ಸಂಪರ್ಕಿಸಬಹುದು.